ನಮಸ್ತೆ. ನಾನು ಈ ದಿನ ರುಚಿಯಾದ ಆಲೂ ಮತ್ತು ಕ್ಯಾಪ್ಸಿಕಮ್ ಹಾಕಿ ರೈಸ್ ಮಾಡ್ಕೊಂಬಂದಿದ್ದೀನಿ. ಬಹಳ ಸರಳವಾಗಿ ಮಾಡುವಂಥದ್ದು, ತುಂಬ ಖಾರ ಇಲ್ಲ, ಬ್ರೇಕ್ಫಾಸ್ಟಿಗೆ ಮಾಡ್ಬೋದು. ಹಾಗೆ ಜರ್ನಿ ಮಾಡಬೇಕಾದ್ರೆ ಬಾಕ್ಸಿಗೆ ಹಾಕ್ಕೊಂಡು ತೊಗೊಂಡೋಗ್ಬೋದು. ಬನ್ನಿ ಈಗ ರುಚಿಯಾದ ಈ ರೈಸ್ ಐಟಮ್ ಮಾಡೋದು ಹೇಗೆ ಅಂತ ವಿಡಿಯೋ ನೋಡ್ತಾ ಹೋಗೋಣ. ಒಂದು ತಟ್ಟೆ ಇಟ್ಕೊಂಡಿದ್ದೀನಿ, 1 ಲೋಟ ಪಲಾವ್ ಅಕ್ಕಿ ಇಟ್ಕೊಂಡಿದ್ದೀನಿ, ಹಾಗೆ ಒಂದು ಆಲೂಗೆಡ್ಡೆ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, 2 ಈರುಳ್ಳಿ ಮತ್ತು ದೊಣ್ಣೆಮೆಣಸನ್ನು ಸಿರಿದಿಟ್ಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಇದೆ. ಈ ರೈಸಿನ ಮಸಾಲೆ ಪುಡಿಗೆ 2 ಸ್ಪೂನು ಕೊತ್ತಂಬರಿ, 1 ಸ್ಪೂನು ಜೀರಿಗೆ, 10 ಕಾಳುಮೆಣಸು, 1 ಏಲಕ್ಕಿ, ಲವಂಗ, ಚಕ್ಕೆ, ಕಲ್ಲುವು ಹಾಗೆ ಮೊಗ್ಗನ್ನ ಇಟ್ಕೊಂಡಿದ್ದೀನಿ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. ಇವೆಲ್ಲವನ್ನು ಡ್ರೈ ರೋಸ್ಟ್ ಮಾಡಬೇಕು. ಕೊತ್ತಂಬರಿ ಯಾವಾಗಲೂ ಪರಿಮಳ ಬರೋಷ್ಟು ಹುರಿಬೇಕು. ಈಗ ನೋಡಿ ಫ್ರೈ ಆಯಿತು. ಗ್ಯಾಸ್ ಆಫ್ ಮಾಡೋಣ. ತಣ್ಣಗಾದಮೇಲೆ ಪುಡಿ ಮಾಡೋಣ. ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. 3 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ನಾನಿಲ್ಲಿ ಕೊಬ್ಬರಿ ಎಣ್ಣೆನೇ ಉಪಯೋಗಿಸೋದು. ಅರ್ಧ ಸ್ಪೂನಷ್ಟು ಸಾಸಿವೆ ಕಾಳು ಹಾಕಿದ್ದೀನಿ. ಈಗ ಹೆಚ್ಚಿದ ಈರುಳ್ಳಿ ಹಾಕೋಣ. ಈರುಳ್ಳಿನೂ ಅಷ್ಟೇ ತುಂಬ ಚಿಕ್ಕದಾಗಿ ಹೆಚ್ಚಬಾರ್ದು, ನೋಡಿ ಸ್ವಲ್ಪ ದೊಡ್ಡದಾಗಿದೆ. ಹಾಗೆ ಫ್ರೈ ಮಾಡೋಣ. ಈಗ ಹೆಚ್ಚಿರುವ ದೊಣ್ಣೆಮೆಣಸನ್ನು ಹಾಕೋಣ. ದೊಣ್ಣೆಮೆಣಸು ಸ್ವಲ್ಪ ಫ್ರೈ ಮಾಡಬೇಕು. ದೊಣ್ಣೆಮೆಣಸು ಫ್ರೈ ಆಗ್ತಾ ಬಂತು. ಈಗ ಆಲೂಗೆಡ್ಡೆನ ಹಾಕೋಣ. 1 ನಿಮಿಷ ಹಾಗೆ ಫ್ರೈ ಮಾಡೋಣ. ಪರಿಮಳ, ರುಚಿ, ಬಣ್ಣಕ್ಕೆ 1/4 ಚಮಚದಷ್ಟು ಅರಿಶಿನ ಹಾಕಿದ್ದೀನಿ. ಹಾಗೆ ಫ್ರೈ ಮಾಡೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಣ. ಸ್ವಲ್ಪ ಫ್ರೈ ಮಾಡೋಣ. ಈಗ ಅಚ್ಚ ಖಾರ ಪುಡಿ ನಾನಿಲ್ಲಿ ಅರ್ಧ ಸ್ಪೂನ್ ಹಾಕ್ತೀನಿ. ಹಾಗೆ ಮಸಾಲೆ ಪುಡಿನ ಹಾಕೋಣ. ಮತ್ತೆ ಒಂದು ಸರಿ ಮಿಕ್ಸ್ ಮಾಡೋಣ. ಈಗ ಗಟ್ಟಿಯಾದ 3 ಸ್ಪೂನಿನಷ್ಟು ಸಿಹಿ ಮೊಸರನ್ನ ಸೇರಿಸೋಣ. ಇದು ಒಂದು ರುಚಿ ಕೊಡುತ್ತೆ. ಮತ್ತೆ ಮಿಕ್ಸ್ ಮಾಡೋಣ. ಈಗ ತೊಳೆದು ಬಸಿ ಹಾಕಿಟ್ಕೊಂಡಿರೋ ಅಕ್ಕಿನ ಹಾಕೋಣ. ಹಾಗೆ ಸ್ವಲ್ಪ ಫ್ರೈ ಮಾಡೋಣ. ಈಗ ರುಚಿಗಾಗಷ್ಟು ಉಪ್ಪು ಹಾಕೋಣ. ಒಂದು ಸರಿ ಮಿಕ್ಸ್ ಮಾಡೋಣ. ಈಗ ಅಕ್ಕಿಯ ಅಳತೆಗೆ ತಕ್ಕಂತೆ 2 ಲೋಟ ನಾನು ಬಿಸಿ ನೀರನ್ನು ಸೇರಿಸ್ತೀನಿ. ಒಂದು ಮೀಡಿಯಮ್ ಸೈಜ್ ಲಿಂಬೆಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದರ ರಸವನ್ನು ಇಲ್ಲಿ ಸೇರಿಸ್ತೀನಿ. ಮತ್ತೊಮ್ಮೆ ಒಂದು ಸರಿ ಮಿಕ್ಸ್ ಮಾಡೋಣ. ಸ್ವಲ್ಪ ಓಪನ್ನಾಗಿ ಕುದಿಯೋಕ್ಕೆ ಬಿಡೋಣ ಒಂದು 5 ನಿಮಿಷ. ಈಗ ಸಣ್ಣ ಕುದಿ ಬರ್ತಾಯಿದೆ. ಕುಕ್ಕರ್ ಮುಚ್ಚಿ ವೆಯ್ಟ್ ಹಾಕೋಣ. ಹಾಗೆ 2 ವಿಷಲು ಕೂಗಿಸೋಣ. ಈಗ ಕುಕ್ಕರ್ ಮುಚ್ಚಳ ಓಪನ್ ಮಾಡಿದ್ದೀನಿ. ನೋಡಿ ರೈಸು ಬೆಂದಿದೆ. ಒಂದು ಸರಿ ಸೌಟಲ್ಲಿ ಹೀಗೆ ಮೊಗ್ಚೋಣ. ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನ್ನು ಹಾಕಿದ್ದೀನಿ. ಹಾಗೆ ಒಂದು ಸರಿ ಮಿಕ್ಸ್ ಮಾಡಿಬಿಡೋಣ. ತುಂಬ ರುಚಿಯಾದ ಸರಳವಾಗಿ ಮಾಡುವಂತಹ ಆಲೂ ಕ್ಯಾಪ್ಸಿಕಮ್ ರೈಸು ರೆಡಿ ಆಯಿತು. ನೋಡಿದ್ರಲ್ಲ ರುಚಿಯಾದ ಆಲೂ ಕ್ಯಾಪ್ಸಿಕಮ್ ರೈಸ್ ಮಾಡೋದು ಹೇಗೆ ಅಂತ. ಬಹಳ ರುಚಿಯಾಗಿರುತ್ತೆ. ಸರಳವಾಗಿ ಮಾಡುವಂಥದ್ದು, ಹೆಚ್ಚು ಖಾರ ಸಹಿತ ಇಲ್ಲ. ನೀವು ಒಮ್ಮೆ ಟ್ರೈ ಮಾಡಿದ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.